कृष्णायादवेन्द्राय ज्ञानमुद्राय योगिने नाथारुग्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादितम् अशेषविशेषतोऽपि वन्द्यं सदा प्रियतमं मम सन्नमामि। राम ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओं ओं अथातो ब्रह्मजिज्ञासा। ओं श्रीगुरुभ्यो नमः। हरिः ओಂ। ಹೊರಟಿದ್ದಾನೆ ಅರ್ಜುನ ಸುಭದ್ರೆಯನ್ನು ಕರ್ಕೊಂಡು. ಈಗ ದ್ವಾರಕೆಯಿಂದ ಹೊರಗೆ ಹೋಗಬೇಕು. ಗೇಟ್ನಲ್ಲಿ ದೊಡ್ಡ ಏನಾಯಿತು ಗಲಭೆ ಅಂತೇಳಿದ್ರೆ ಗಲಾಟೆ. ಈ ತ್ರಿದಂಡಿ ಸನ್ಯಾಸಿ ನೋಡಿ ಏನು ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಈಗ ಯಾವುದು ಧನುಸ್ಸನ್ನು ಬಿಲ್ಲು ಬಾಣ ಧರಿಸಿಬಿಟ್ಟು ನಮ್ಮನ್ನೆಲ್ಲ ಹೆದರಿಸಿಕೊಂಡು ಅವನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹುಡುಗಿ ಸುಭದ್ರೆಯನ್ನು ಅಂತ ಗಲಾಟೆ ಆಗಿದೆ. ತಡೆದಿದ್ದಾರೆ. ಅರ್ಜುನ ಬಾಣ ಬಿಟ್ಟಿದ್ದಾನೆ. ಬಾಣ ಬಿಟ್ಟಾಗ ಇಡೀ ಆಕಾಶದಲ್ಲಿ ಎಲ್ಲ 8 ದಿಕ್ಕುಗಳು ಏನಾಗಿದೆ ಪ್ರಕಾಶಮಾನವಾಗಿ ಇದು ಹೊತ್ತಿಕೊಂಡಿವೆ. ಆಮೇಲಿಂದ ಸುಭದ್ರೆ ಹೇಳಿರ್ತಾರೆ, ನೀನು ಏನಾದರೂ ಬಾಣ ಚದುರಿಸಲಿಕ್ಕೆ ಮಾತ್ರ ಬಿಡು, ಒಬ್ಬರಿಗೂ ಒಂದು ಚೂರು ನೋವಾಗಬಾರದು ಅಂತ ಹೇಳ್ಕೊಂಡು. ನಮ್ಮ ಮದುವೆ ಅನ್ನುವಂಥದ್ದು ಊಟ ಹಾಕದಿದ್ದರೂ ಪರವಾಗಿಲ್ಲ, ಯಾರಿಗೂ ನೋವು ಮಾಡೋದು ಬೇಡ ನನ್ನ ತವರು ಮನೆಯವರಿಗೆ ಅಂತಗಳು ಮೊದಲೇ ಹೇಳಿದ ಕಾರಣ ಅರ್ಜುನ ಆಟವಾಡಿದ ಹಾಗೆ ಬಾಣ ಅವರನ್ನು ಹಿಮ್ಮೆಟ್ಟಿಸಿಕೊಂಡು ಹಿಂಬಾಲಿಸಿಕೊಂಡು ಅವರನ್ನು ಓಡಿಸಿಕೊಂಡು ಹೋಗ್ತಾ ಇದೆ. ಆದರೆ ಅವರನ್ನು ಮುಟ್ಟುವುದಿಲ್ಲ, ಅವರನ್ನು ಚುಚ್ಚುವುದಿಲ್ಲ. ಅದು ಆ ಥರ ಅಯ್ಯೋ ಚುಚ್ಚಿತು ಅಂತ, ಅಯ್ಯೋ ಚುಚ್ಚಲಿ ನನ್ನ ನೋವಾಗಲಿಲ್ಲ ಅಂತ ಹೇಳಿದರೆ ಅದು ಹಿಂದಿಂದ ಉಂಟಷ್ಟೇ ವಿನಃ ಮುಟ್ಟಲೇ ಇಲ್ಲ. ಈ ಥರ ಆಟ ಆಡಿದ್ದಾನೆ ಅರ್ಜುನ. ಕೊನೆಗೆ ವಿಪ್ರತು ಬಂದ, ಸರ್ದಾರ, ಅವನೇ ಲೀಡರ್. ಈ ಎಲ್ಲ ಭಟರುಗಳಿಗೆ ನಿಲ್ಲಿಸಿದ್ದಾನೆ ರಥವನ್ನು, ಮತ್ತೆ ನಿಲ್ಲಿಸಿದ್ದಾನೆ. ಒಂದು ಸಲ ಚದುರಿಸಿದ್ರು ಮತ್ತೆ ನಿಲ್ಲಿಸಿದ್ದಾನೆ. ವಿಪ್ರತುವನ್ನು ನೋಡ್ತಾನೆ, ವಿಪ್ರತು ಅರ್ಜುನನ್ನು ನೋಡ್ತಾನೆ. ವಿಷಯ ಗೊತ್ತುಂಟು ವಿಪ್ರತುವಿಗೆ ಅಂತೇಳಿದರೆ ಕೃಷ್ಣನ ಮನದ ಇಂಗಿತದಂತೆ ನಡೆದ ಈ ಮದುವೆ. ಆದ್ದರಿಂದ ಈಗ ಏನು ಮಾಡೋದು? ಬಲರಾಮ ನನ್ನನ್ನು ನಿಯುಕ್ತಿ ಮಾಡಿದ್ದಾನೆ, ನೀನು ಕಾಯ್ಕೊಂಡು ಇರಬೇಕು ದ್ವಾರಕೆಯನ್ನು. ಈಗ ದ್ವಾರಕೆಯ ವಧು ಸುಭದ್ರೆಯನ್ನು ಕರ್ಕೊಂಡು ಹೇಗೆ ಹೋದ ಅರ್ಜುನ? ನಾನು ದುರ್ಯೋಧನನಿಗೆ ಕೊಡಬೇಕಂತ ಪ್ರತಿಜ್ಞೆ ಮಾಡಿದ್ದಲ್ಲ ಅಂತ ನನ್ನನ್ನು ಕೇಳ್ತಾನೆ. ಈಗ ಯಾರು? ಬಲರಾಮ. ನಿಯುಕ್ತಿ ಮಾಡಿದ್ಯಾರು? ಬಲರಾಮ. ಈಗ ಬಲರಾಮನಿಗೂ ನಾನು ಉತ್ತರ ಕೊಡಬೇಕು. ಕೃಷ್ಣ ನನಗೆ ಮೊದಲೇ ಹೇಳಿದ್ದಾನೆ, ಇದು ಸುಭದ್ರೆಯನ್ನು ಅರ್ಜುನನಿಗೆ ಕೊಡೋದು ಅಂತ. ಅದು ವಿಷಯ ಗೊತ್ತಿದೆ. ಈಗ ನಾನು ಏನು ಮಾಡಲಿ ಅಪ್ಪ? ಈಗ ಅವನನ್ನು ತಡೆಯೋದೇ ಉಪಾಯ ಇಲ್ಲ. ತಡಿಲೂ ಬೇಕು, ಹೋಗಲಿಕ್ಕೂ ಬಿಡಬೇಕು. ಇದು ಹೇಗೆ ಆಗ್ತದೆ? ಯಾವುದಾದ್ರೂ ಒಂದು ಮಾತ್ರ ಆಗೋದು. ಒಂದೋ ತಡಿಬೇಕು, ಒಂದೋ ಹೋಗ್ಲಿಕ್ಕೆ ಬಿಡಬೇಕು. ಎರಡೂ ಕೆಲಸ ನಾನು ಹೇಗೆ ಮಾಡೋದು ಅಂತ ಈಗ ಎಷ್ಟು ಒಂದು ಗೊಂದಲದಲ್ಲಿದ್ದಾನೆ ವಿಪ್ರತು. ಏನಾಗ್ತದೆ ನೋಡುವ ಬಯಲಾರೆ. ಕಪಿಕಟಕಸೇನ ಕಾರ್ಮುಕ ಅನ್ಯಸ್ತ ಬಾಣ ಕ್ಷಪಿತ ವಿಜೃ ಸೈನ್ಯ ಕ್ಷತ್ರಿಷೇಷ್ವಗ್ರಗಣ್ಯ ಜಲಥಿರ ಚಿತಸೇತು ಜಾನಕಿ ತೋಷಹೇತು ಅತಿಗುಣಸಾಂದ್ರ ಪಾತು ಮಾಂ ರಾಮಚಂದ್ರ. ಶ್ರೀ ಗುರುಭ್ಯೋ ನಮಃ. ರಾಮನವಮಿ ಶುಭ ದಿನದಂದು ರಾಮದೇವರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಪಾಠ ಶುರು ಮಾಡುವ. 193ನೇ ಶ್ಲೋಕ. ಪ್ರಿಯಂ ಕುರ್ವನ್ನಿವ ರಾಮಸ್ಯ ಸೋಪಿ ವ್ಯಾಚೇನ ಪಾರ್ಥಂ ಸೇನ ಐವ ವೃಣೋತ್ತಂ ಕೃಷ್ಣಾದೇಶಾನ್ನೈವ ಪಾರ್ಥಸ್ಯ ಚಕ್ರೆ ಸಮ್ಯಕ್ ರೋಧಂ ಯುಧೇ ಚಚ್ಚಲೇನ. 193. ಬಲರಾಮನಿಗೆ ಪ್ರಿಯವನ್ನು ಮಾಡುವಂತೆ ಆ ವಿಪ್ರತು ಕೂಡ ನೆಪದಿಂದಲೇ ಆ ಅರ್ಜುನನನ್ನು ಸೇನೆಯಿಂದಲೇ ಆವರಿಸುತ್ತಾನೆ, ಅಂದರೆ ಅವನನ್ನು ತಡೆಯುತ್ತಾನೆ. ಆದರೆ ಕೃಷ್ಣನ ಅಪ್ಪಣೆಯಿಂದ ಅರ್ಜುನನಿಗೆ ಬಲವಾಗಿ ವಿರೋಧವನ್ನು ಮಾಡಲಿಲ್ಲ, ಬರೀ ನೆಪದಿಂದ ಮಾತ್ರವೇ ಯುದ್ಧವನ್ನು ಮಾಡುತ್ತಾನೆ. ಪ್ರಿಯಂ ಕುರ್ವನ್ ಇವ ರಾಮಸ್ಯ ಸೋಪಿ ವ್ಯಾಜೇನ ಪಾರ್ಥಂ ಸೇನಯಾ ಏವ ವೃಣೋತ್ತಂ ಕೃಷ್ಣಾದೇಶಾತ್ ನೈವ ಪಾರ್ಥಸ್ಯ ಚಕ್ರೆ ಸಮ್ಯಕ್ ರೋಧಂ ಯಯುಧೇ ಚಚ್ಚಲೇನ.
ಪ್ರಿಯಂ ಕುರ್ವನ್ ಇವ ರಾಮಸ್ಯ ಸೋಪಿ, ನನ್ನನ್ನು ನಿಯುಕ್ತಿ ಮಾಡಿದ್ದು ಬಲರಾಮ. ಈಗ ರಾಮಸ್ಯ ಪ್ರಿಯಂ ಕುರ್ವನ್, ಈಗ ನೀನು ಸರ್ದಾರ, ದ್ವಾರಕೆದ ರಕ್ಷಣೆ ನಿನ್ನ ಜವಾಬ್ದಾರಿ ಅಂತ ಬಲರಾಮ ನನಗೆ ಕೊಟ್ಟೋಗಿದ್ದಾನೆ. ಈಗ ಪ್ರಿಯಂ ಕುರ್ವನ್, ಅವನಿಗೆ ಏನಂತೇಳಿದರೆ ಅವನಿಗೆ ಬೇಜಾರು ಮಾಡಬಾರ್ದು, ಅವನಿಗೆ ಸಂತೋಷವೇ ಮಾಡಬೇಕು ಬಲರಾಮನಿಗೆ. ಪ್ರಿಯಂ ಕುರ್ವನ್, ಅವನಿಗೆ ಪ್ರಿಯವನ್ನು ಮಾಡುತ್ತಾ ಅವನಿಗೆ ಸಂತೋಷವನ್ನು ಮಾಡುತ್ತಾ ಬಲರಾಮನಿಗೆ. ರಾಮಸ್ಯ ಸೋಪಿ, ಯಾರ್ದು ವಿಡಿಯೋ ಆನ್ ಆಗಿದೆ, ಯಾರ್ದು ವಿಡಿಯೋ ಆನ್ ಆದದ್ದು? ಸುನೀತಾ ಅವ್ರದ್ದು ವಿಡಿಯೋ ಆನ್ ಆಗಿದೆ. ಸುನೀತಾ ಎಲ್ಲಿದ್ದಾರೆ? ಸಿಗೋದಿಲ್ವಲ್ಲ ಅವರು. ಅಲ್ರಿ ಸುನೀತಾ ಅವರೇ, ನೀವು ಆಫ್ ಮಾಡ್ತೀರಾ? ನನಗೆಲ್ಲಿ ಆಫ್ ಮಾಡಲಿಕ್ಕೂ ಬಿಡ್ತಾ ಇಲ್ಲ. ಹಾಂ, ಓಕೆ, ಗುಡ್. ಇವಾಗ ಪ್ರಿಯಂ ಕುರ್ವನ್ ಇವ ರಾಮಸ್ಯ ಸೋಪಿ ಅಂತ ಹೇಳಿದರೆ ಬಲರಾಮನಿಗೆ ಸಂತೋಷ ಅದು ಇರಲೇಬೇಕು, ಅವನಿಗೆ ಬೇಜಾರು ಮಾಡಬಾರ್ದು, ಅವನಿಗೆ ದುಃಖ ಆಗಬಾರ್ದು. ಅವನೇ ನನ್ನನ್ನು ನಿಯುಕ್ತಿ ಮಾಡಿದ್ದು ಸರ್ದಾರ ಅಂತೇಳಿ. ಈಗ ನನ್ನ ಕೆಲಸ ನಾನು ಸರಿ ಮಾಡಬೇಕಲ್ವ. ಸೊ ವ್ಯಾಜೇನ ಪಾರ್ಥಂ ಸೇನೆಯ ಆವೃಣೋತ್ತಮ್. ಆದ್ದರಿಂದ ಈಗ ಏನು ಬಲರಾಮನಿಗೆ ಏನು ನಾನು ರಕ್ಷಣೆ ಮಾಡಿದ್ದೇನೆ, ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ ನಾನು ಹೇಳ್ಕೋಬೇಕೀಗ ಅವನಿಗೆ. ಅಂದರೆ ಹೇಳಿಕೊಳ್ಳುವುದಷ್ಟೇ, ಅಂದರೆ ನಿಜವಾದ ರಕ್ಷಣೆ ಅಲ್ಲ. ಅರ್ಜುನನಿಗೆ ಹೋಗಲಿಕ್ಕೂ ಬಿಡಬೇಕೀಗ. ವ್ಯಾಜೇನ, ನೆಪಕ್ಕೆ ಏನು ನೆಪ ಅಂತೇಳಿದರೆ ಅರ್ಜುನನನ್ನು ನಾನು ತಡೆದಿದ್ದೇನೆ, ಎಷ್ಟು ನನ್ನ ಪ್ರಯತ್ನ ಪೂರ್ತಿ ಮಾಡಿದ್ದೇನೆ, ನನ್ನಿಂದ ಆಗಲಿಲ್ಲ ಅಂತ ಹೇಳಬೇಕೀಗ. ವ್ಯಾಜ ಅಂದರೆ ನೆಪ, ವ್ಯಾಜೇನ. ಈಗ ನೆಪ, ಆ ನೆಪದಿಂದ ಪಾರ್ಥಂ ಅರ್ಜುನನನ್ನು ಸೇನೆಯ ಏವ ಆವೃಣೋತ್, ತಡೆದದ್ದು ಮಾತ್ರ ಅಲ್ಲ, ಇಡೀ ಸೇನೆಯನ್ನು ಅರ್ಜುನನ ರಥದ ಸುತ್ತ ನಿಲ್ಲಿಸಿಬಿಟ್ಟ. ಎಲ್ಲಿಗೆ ಹೋಗುದು ನೀನು ಅಂತ. ಸೊ ವ್ಯಾಜೇನ ಏನಂತೇಳಿದರೆ ಇದೇನು ಎಲ್ಲರೂ ನೋಡಲಿಕ್ಕೆ, ವಿಪ್ರತು ನೋಡಿ ಎಂಥ ಪ್ರತಾಪ, ರಕ್ಷಣೆ ಅಂದರೆ ಹೀಗಿರಬೇಕು. ಅರ್ಜುನನ ರಥವನ್ನು ಏನು ಗೆರಾವ್ ಮಾಡಿಬಿಟ್ಟಿದ್ದಾನೆ. ಇಡೀ ಎಲ್ಲ ಸೈನಿಕರು ರಥದ ಸುತ್ತ ನಿಂತಿದ್ದಾರೆ, ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಎಲ್ಲರಿಗೂ ಖುಷಿ. ಹುಡುಗಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ, ಸಿಕ್ಕಿಬಿದ್ದ ಈಗ ಅಂತ. ವ್ಯಾಜೇನ ಪಾರ್ಥಂ ಸೇನೆಯ ಏವ ಆವೃಣೋತ್. ಆವೃಣೋತ್ ಅಂದರೆ ಆವರಿಸಿದ್ದಾನೆ ಸೇನೆಯಿಂದ ಅರ್ಜುನನ ರಥವನ್ನು, ಅರ್ಜುನನನ್ನು. ಕೃಷ್ಣ ಆದೇಶಾತ್, ಹೌದು, ಈಗ ನಾನು ಇವನನ್ನು ಆವರಿಸಿದ್ದಲ್ಲ ಹೌದು. ಈಗ ಸೇನೆಗೆ ಏನು ಹೇಳೋದು ಈಗ ನಾನು ಅಂತ ಹೇಳ್ಕೊಂಡು, ಯಾಕೆ ಕೃಷ್ಣನ ಆದೇಶ ಉಂಟು. ಏನು ನೋಡಪ್ಪ, ನಿನಗೆ ಮಾತ್ರ ಹೇಳಿದ್ದೇನೆ, 2 ಜನಕ್ಕೆ ಹೇಳಿದ್ದು, ತಂದೆ ತಾಯಿಗೆ ಬಿಟ್ಟು, ಒಂದು ಸಾತ್ಯಕಿಗೆ, ಒಂದು ವಿಪ್ರತುಗೆ. ವಿಪ್ರತಿಗೆ ಹೇಳಿಟ್ಟಿದ್ದಾನೆ ಕೃಷ್ಣ. ಯಾಕಂತೇಳಿದರೆ ಇದೇನು ಅವನು ಓಡಿಸ್ಕೊಂಡು ಹೋಗುವಂಥದ್ದಲ್ಲ, ನಾನು ಸುಭದ್ರೆಯನ್ನು ಅರ್ಜುನನಿಗೆ ಕೊಡೋದು ಅಂತ ಹೇಳಿದ ಮೇಲೆ, ಅಂದರೆ ನಿಜವಾದ ಒಳ್ಳೆ ಸರಿಯಾದ ವಿವಾಹ ಆಗಿದೆ, ಗಂಡ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಿರುವಾಗ ತಡೆದರೆ ಇದು ತಪ್ಪಲ್ವ. ಕೃಷ್ಣನಿಗೆ ನಾನು ಹೇಗೆ ಮುಖ ತೋರಿಸೋದು? ಆಯಿತಾ, ಬಲರಾಮನಿಗೆ ಹೇಗೆ ಮುಖ ತೋರಿಸೋದು ಅಂತ ಎಲ್ಲ ಸೈನಿಕರನ್ನು ಏನು ಮಾಡಿದ್ದಾನೆ, ರಥವನ್ನು ಸುತ್ತುಗಟ್ಟಿ ತಡೆದಿದ್ದಾನೆ. ಈಗ ಕೃಷ್ಣನ ನೆನಪಾಯಿತು. ಅಯ್ಯೋ, ಕೃಷ್ಣನಿಗೆ ನಾನು ಹೇಗೆ ಮುಖ ತೋರಿಸೋದು? ನನಗೆ ಮಾತ್ರ ಈಗ ಹೇಳಿದ್ದಾನೆ, ನನಗೆ ಮತ್ತು ಸಾಧ್ಯಕ್ಕೆ ಇಬ್ಬರಿಗೇ ಹೇಳಿದ್ದು. ಈಗ ನಾನು ಈ ರೀತಿ ಈಗ ಮಾಡಿದರೆ, ತಡೆದರೆ ಕೃಷ್ಣನಿಗೆ ಮುಖ ತೋರಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಆದೇಶಾತ್, ಕೃಷ್ಣನ ನೆನಪಾದ ಕೂಡಲೇ ಕೃಷ್ಣನ ಆಜ್ಞೆ ಏನು, ಆದೇಶ ಏನು? ನೈವ ಪಾರ್ಥಸ್ಯ ಚಕ್ರೆ ಸಮ್ಯಕ್ ರೋಧಂ, ಅಂದರೆ ರೋಧಂ ಅಂದ್ರೇನು ತಡೆಯುವುದು, ರೋಧಂ ತಡೆಯುವುದು, ಸಮ್ಯಕ್ ನ ಚಕ್ರೆ, ನೈವ ಸಮ್ಯಕ್ ಚಕ್ರೆ. ನೈವ ಅಂತ ಎಲ್ಲಿ ಬಂದಿದೆ? ಕೃಷ್ಣ ಆದೇಶಾತ್ ನೈವ, ಮಾಡಲಿಲ್ಲ. ಏನು? ಚಕ್ರೆ, ನೈವ ಚಕ್ರೆ, ಮಾಡಲಿಲ್ಲ. ಏನು ಮಾಡಲಿಲ್ಲ? ಸಮ್ಯಕ್ ರೋಧಂ. ರೋಧಂ ಅಂದ್ರೇನು? ತಡೆಯುವುದು. ಸಮ್ಯಕ್ ಅಂತೇಳಿದರೆ ಅಂದರೆ ಎಲ್ಲರೂ ನೋಡುವುದಕ್ಕೋಸ್ಕರ ಒಂದು ತಡೆದಷ್ಟೇ, ನಿಜವಾಗಿ ತಡೆದದ್ದು ಅಲ್ಲ. ಹಾಗೆ ಸಮ್ಯಕ್ ರೋಧಂ,
ಸರಿಯಾಗಿ ತಡೆದ್ನ? ಇಲ್ಲ ಇಲ್ಲ ಇಲ್ಲ, ಸರಿಯಾಗಿ ತಡೆದದ್ದಲ್ಲ. ಕೃಷ್ಣನಿಗೆ ಹೇಗೆ ಮುಖ ತೋರಿಸೋದು ಸರಿಯಾಗಿ ತಡೆದರೆ? ಅದಕ್ಕೆ ಸರಿ ಸುತ್ತುವರೆದದ್ದಾಯಿತು. ಸೈನಿಕರು ಎಲ್ಲ, ಇಲ್ಲಿ ಅರ್ಜುನನ ಕೈಯಲ್ಲಿಯೂ ಬಿಲ್ಲು ಬಾಣ ಉಂಟು, ಸೈನಿಕರ ಕೈಯಲ್ಲಿಯೂ ಆಯುಧಗಳುಂಟು. ಯುದ್ಧ ಶುರುವಾಯಿತು. ಯುಯುಧೇ ಛಲೇನ, ಸೈನಿಕರಿಗೆ ಹೇಳಿದ ಯುದ್ಧ ಮಾಡಿ ಯುದ್ಧ ಮಾಡಿ ಅಂತ ಹೇಳಿದ್ದಾನೆ ಸೈನಿಕರಿಗೆ. ಸೊ ಗೊತ್ತು, ನೋಡುವ ಈಗ ಅಂತ ಹೇಳಿದ್ರೆ ಏನಂತ ಹೇಳಿದರೆ, ಅರ್ಜುನ ಅಷ್ಟೇನು ಕಡಿಮೆಯಲ್ಲಿ ಇಲ್ಲ, ಎಲ್ಲ ಗೊತ್ತಿದೆ ಅವನಿಗೆ ಸುಧಾರಿಸಲಿಕ್ಕೆ ಅಂತ ಯುದ್ಧ ಮಾಡಿ ಅಂತ ಸೈನಿಕರಿಗೆ ಹೇಳಿದ್ದಾನೆ. ಆದರೆ ಮನಸ್ಸೊಳಗೆ ಇದೆ, ಇದು ನೆಪ ಮಾತ್ರ ಯುದ್ಧ. ಛಲೇನ ಅಂತ ಹೇಳಿದರೆ ಸ್ವಲ್ಪ ಮೋಸ. ಯಾರಿಗೆ ಮೋಸ? ಬಲರಾಮನಿಗೆ. ಅರೆ ಬಲರಾಮನಿಗೆ ಮೋಸ ಮಾಡೋದ? ನಿಯುಕ್ತಿ ಮಾಡಿದ್ದು ಬಲರಾಮ ನಿಯುಕ್ತಿ ಮಾಡಿದವನಿಗೆ ಅಂದರೆ ಒಡೆಯನಿಗೆ ಮೋಸ ಮಾಡೋದ ವಿಪ್ರತು ಅಂತ ಹೇಳಿದರೆ, ಇಲ್ಲಿ ಒಡೆಯ ಏನು ದುರ್ಯೋಧನನ ವಂಚನೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈಗ ಆ ತನ್ನ ಒಡೆಯನನ್ನು ಏನು ಮಾಡಬೇಕು? ಆ ದುರ್ಯೋಧನನ ವಂಚನೆಯಿಂದ ಹೊರಗೆ ತರಬೇಕಲ್ಲ. ಹೊರಗೆ ತರಬೇಕಿದ್ದರೆ ಸುಭದ್ರೆಯನ್ನು ಅರ್ಜುನ ಮದುವೆ ಆಗಬೇಕು, ಅವನು ಕರ್ಕೊಂಡು ಆರಾಮದಲ್ಲಿ ಹೋಗಬೇಕು. ಆವಾಗಲೇ ಒಡೆಯ ಏನಾಗ್ತಾನೆ? ದುರ್ಯೋಧನನ ವಂಚನೆಯಿಂದ ಹೊರಗೆ ಬರ್ತಾನೆ. ಅದಕ್ಕೋಸ್ಕರ ನಾನು ಮಾಡಿದ್ದು ಸರಿಯೇ ಇದೆ, ನಾನು ಕೃಷ್ಣನ ಮಾತನ್ನು ಚೂರು ಮೀರಬಾರದು ಅಂತ ಇದ್ದಾನೆ ವಿಪ್ರತು. ಈ 193ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಆ ವಿಪ್ರತುವು ಸಹ ಬಲರಾಮನಿಗೆ ಪ್ರಿಯವೆಸಗುವನಂತೆ. ಪ್ರಿಯವೆಸಗುವುದು ಅಂತ ಹೇಳಿದರೆ ಬಲರಾಮನಿಗೆ ಸಂತೋಷ ಆಗಲೇಬೇಕು, ಅದಕ್ಕೋಸ್ಕರ ನಾನು ನನ್ನ ಕರ್ತವ್ಯ ಪೂರ್ತಿ ಮಾಡಬೇಕು. ಸೊ ಅದಕ್ಕೆ ನಟಿಸುತ್ತಾ ವ್ಯಾಜೇನ ನೆಪ ಮಾತ್ರಕ್ಕೆ ಅರ್ಜುನನನ್ನು ಸೈನ್ಯದಿಂದ ಸುತ್ತುಗಟ್ಟಿದ. ಕೃಷ್ಣನ ಆದೇಶದಿಂದಾಗಿ ಕೂಡಲೇ ಕೃಷ್ಣನ ಆದೇಶ ನೆನಪಂತು. ಅರ್ಜುನನಿಗೆ ಸಮ್ಯಕ್ ರೋಧಂ ನೈವ ಚಕ್ರೆ, ಬಲವಾದ ವಿರೋಧವನ್ನು ಮಾಡಲೇ ಇಲ್ಲ. ಹಾಗಾದರೆ ಮಾಡಿದ್ದೇನು? ನೆಪ ಮಾತ್ರಕ್ಕಷ್ಟೇ ಯುದ್ಧ. ಅಂತೂ ಯುದ್ಧ ಶುರುವಾಯಿತು. ವಿಪ್ರತುವಿಗೆ ಪಾಪ ಉಭಯ ಸಂಕಟ. ಒಂದು ಕಡೆಯಿಂದ ಬಲರಾಮನಿಂದ ನಿಯೋಜಿತನಾದ ಸರ್ದಾರ ದ್ವಾರಕೆಯ ರಕ್ಷಣೆ ಮಾಡಬೇಕು, ಇನ್ನೊಂದು ಕಡೆಯಿಂದ ಕೃಷ್ಣನ ಆದೇಶ. ಕೃಷ್ಣ ಹೇಳ್ತಾನಪ್ಪ, ನಿನಗೆ ಮಾತ್ರ ಹೇಳಿರೋದು ನೋಡ್ಕೋ ಅಂತ. ಸೊ ಹಾಗಾದರೆ ಈಗ ನಾನು ಬಲರಾಮನಿಗೂ ಮುಖ ತೋರಿಸ್ಬೇಕು, ಕೃಷ್ಣನಿಗೂ ಮುಖ ತೋರಿಸ್ಬೇಕು. ಅದಕ್ಕೇನು ಮಾಡುವ? ಯುದ್ಧ ಮಾಡಿದಂತೆ ಮಾಡಿ ನನ್ನಿಂದ ಆಗಲಿಲ್ಲ ಅಂತ ಮತ್ತೆ ಹೇಳಿಬಿಡುವ ಅಂತ. ಈ ರೀತಿಯಾಗಿ ಕೃಷ್ಣನಲ್ಲಿ ಭಕ್ತಿ, ಬಲರಾಮನಲ್ಲಿ ಭಯ. ಹೀಗೆ ಏನಂತ ಬಲರಾಮನಿಗೆ ಪ್ರಿಯವಾಗಲೆಂದು ಯುದ್ಧ ಮಾಡಿದಂತೆ ನಟಿಸಿದರೂ ಕೃಷ್ಣನಿಗೆ ಪ್ರಿಯವಾಗಲೆಂದು ಅರ್ಜುನನಿಗೆ ನಿಜವಾದ ಅಡ್ಡಿ ಆಗದಂತೆ ಮೃದುವಾಗಿ ಹೋರಾಡಿದ ಅಂತ ಅರ್ಥ. ನೆಕ್ಸ್ಟ್ ಶ್ಲೋಕವೇನಾರೆ? ಏಕೋ ಹ್ಯಸೌ ಮರುತಾಂ ಸೌಮ್ಯ ನಾಮ ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ ತಂ ಯಾದವಂ ಶರವರ್ಷೈರ್ಬವರ್ಷ ಯಥಾ ಕ್ಷತಂ ನ ಭವೇತ್ ಸವ್ಯಸಾಚಿ. 194ನೇ ಶ್ಲೋಕ. ಈ ವಿಪೃತ್ತು ಮರುತ್ತುಗಳ ಮಧ್ಯದಲ್ಲಿ ಸೌಮ್ಯ ಅಂತ ಹೆಸರುಳ್ಳವನಾಗಿದ್ದ ಅವನು ಕೃಷ್ಣನ ಸೇವೆಗೋಸ್ಕರನೇ ಈ ಭೂಮಿಯಲ್ಲಿ ಹುಟ್ಟಿ ಬಂದವನು. ಆ ಯಾದವನನ್ನು ಅರ್ಜುನನು ಗಾಯವಾಗದಂತೆ ಬಾಣಗಳ ವೃಷ್ಟಿಗಳಿಂದಲೇ ವರ್ಷಿಸಿದನಂತೆ. ಏಕೋ ಹಿ ಅಸೌ ಮರುತಾಂ ಸೌಮ್ಯ ನಾಮ ಶುಶ್ರೂಷಾರ್ಥಂ ವಾಸುದೇವಸ್ಯ ಜಾತಃ ತಂ ಯಾದವಂ ಶರವರ್ಷೈರ್ವವರ್ಷ ಯಥಾ ಕ್ಷತಂ ನ ಭವೇತ್ ಸವ್ಯಸಾಚಿ. ಪಾಪ ವಿಪ್ರುತು ಯುದ್ಧ ಮಾಡಬೇಕು, ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿದವ್ರು ಹೇಳ್ಕೊಡ್ತಾರೆ ಬಲರಾಮನಿಗೆ, ಅವ ಯುದ್ಧ ಮಾಡಲೇ ಇಲ್ಲ ಸುಮ್ಮನೆ ಅಂತ. ಯುದ್ಧ ಮಾಡಬೇಕಪ್ಪ ಅಂದರೆ ಸಾಕ್ಷಿ, ಸರಿಯಾಗಿ ಸಾಕ್ಷಿ ಸಿಗಬೇಕು. ಏನಂತೇಳಿ ಯುದ್ಧ ಮಾಡಿದ್ದಾನೆ ವಿಪ್ರತು ಅಂತ. ಮತ್ತು ಸರಿಯಾಗಿ ಯುದ್ಧ ಮಾಡಲಿಲ್ಲ, ಅರ್ಜುನನಿಗೆ ಹೋಗ್ಲಿಕ್ಕೂ ಬಿಟ್ಟಿದ್ದಾನೆ ಅಂತ ಕೃಷ್ಣನಿಗೂ ಅಂತೇಳಿದರೆ ಕೃಷ್ಣನ ಆದೇಶನೂ ಉಂಟು. ಹಾಗಾದರೆ ಹಾಗೆ ಆಗಬೇಕು, ಹೀಗೆ ಆಗಬೇಕು, ಅಲ್ಲೋ ಹೇಗಾಗ್ತಾವಪ್ಪ ಅಂತಕೊಂಡು ಕೃಷ್ಣನನ್ನೇ ಧ್ಯಾನ ಮಾಡ್ತಾನೆ. ಅರೇ ಭಗವಂತ ಕಾಪಾಡಪ್ಪ ಅಂತೇಳಿ. ಏಕೋ ಹಿ ಅಸೌ ಮರುತಾಂ ಸೌಮ್ಯ ನಾಮ. ಈ ವಿಪ್ರತು ಯಾರು ಅಂತೇಳಿದರೆ ಇವನು ಮರುತಾಂ ಸೌಮ್ಯ ನಾಮ. 49 ಮರುತುಗಳಿದ್ದಾರೆ. ವಾಯುದೇವರು ಒಬ್ಬರದಲ್ಲಿ ಮುಖ್ಯ ಮರುತು ಯಾರಂದರೆ ವಾಯುದೇವರು. ಸೊ ಈ 49 ಮರುತುಗಳಲ್ಲಿ
ಒಬ್ಬ ಸೌಮ್ಯ ಅಂತ ಇದ್ದಾನೆ. ಆ ಸೌಮ್ಯನೇ ಈ ವಿಪ್ರತು. ಏಕೋ ಹಿ ಅಸೌ ಸೌಮ್ಯ ನಾಮ. ಈ ವಿಪ್ರತು ಮರುತ್ತುಗಳಲ್ಲಿ 49 ಮರುತಗಳಲ್ಲಿ ಏಕಃ ಒಬ್ಬನಾದ ಸೌಮ್ಯ ಅಂತ ಹೆಸರುಳ್ಳ ಆ ಮರುತು ವಿಪ್ರತಾಗಿ ಹುಟ್ಟಿದ್ದಾನೆ. ಸರಿ. ವಾಸುದೇವಸ್ಯ ಜಾತಃ ಶುಶ್ರೂಷಾರ್ಥಂ. ಯಾಕಪ್ಪ ಭೂಮಿಯಲ್ಲಿ ಹುಟ್ಟಿದ್ದಾನೆ ಅಂತ ಕೇಳಿದರೆ, ಭಗವಂತ ಕೃಷ್ಣಾವತಾರ ಮಾಡ್ತಾ ಇದ್ದಾನೆ. ಆ ಕೃಷ್ಣಾವತಾರದಲ್ಲಿ ಭಗವಂತನ ಸೇವೆ ಮಾಡಬೇಕು ಅಂತ. ಇಲ್ಲಿ ಎಂಥ ಒಂದು ಗೊಂದಲದಲ್ಲಿ ಸಿಕ್ಕಿಬಿದ್ದ. ನಾನು ಕೃಷ್ಣ ಭಗವಂತನ ಸೇವೆ ಮಾಡಬೇಕು, ಆದರೆ ನನ್ನನ್ನು ಬಲರಾಮ ನಿಯುಕ್ತಿ ಮಾಡಿಟ್ಟಿದ್ದಾನೆ ನಗರದ ರಕ್ಷಣೆಗಂತ. ಸೊ ಬಲರಾಮ ಆ ಸುಭದ್ರೆಯನ್ನು ದುರ್ಯೋಧನಿಗೆ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದ, ಪ್ರತಿಜ್ಞೆ ಮಾಡಿದ್ದಾನೆ. ಅಯ್ಯೋ, ಈಗ ನಾನು ಬಲರಾಮನಿಗೂ ಸಂತೋಷಪಡಿಸಬೇಕು, ಕೃಷ್ಣನಿಗೂ ಸಂತೋಷಪಡಿಸಬೇಕು. ಏನೇ ಇರಲಿ, ನಾನು ಭಗವಂತನ ಸೇವೆಗೋಸ್ಕರ ಇಲ್ಲಿ ಜನ್ಮ ಮಾಡಿಕೊಂಡಿದ್ದು, ನಾನು ಹುಟ್ಟಿದ್ದೇ ಭಗವಂತನ ಸೇವೆಗೋಸ್ಕರ. ಆದ್ದರಿಂದ ಅರ್ಜುನನಿಗೆ ಯಾವುದೇ ರೀತಿಯ ತೊಂದರೆ ಮಾಡಲಿಕ್ಕೆ ಇಲ್ಲ ಅಂತ ಅದನ್ನು ಸರಿಯಾಗಿ ಅವನ ಡಿಸಿಷನ್ ಮಾಡಿಬಿಟ್ಟಿದ್ದಾನೆ ಮನಸ್ಸು. ತಂ ಯಾದವಂ ಶರವರ್ಷೈ ವವರ್ಷ ಯಥಾಕ್ಷತಂ ನ ಭವೇತ್ ಸವ್ಯಸಾಚಿ. ತಂ ಯಾದವಂ, ಈ ಅರ್ಜುನನಿಗೂ ಗೊತ್ತು, ಪಾಪ ವಿಪ್ರತು, ಪಾಪ ಅವನಿಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತು. ಅಂತೇಳಿದರೆ ನಗರದ ರಕ್ಷಣೆ ಜವಾಬ್ದಾರಿ ಅವನ ಹತ್ರ ಇದೆ. ಈಗ ಅವನೊಂದು ನೆಪಕ್ಕೋಸ್ಕರ ಯುದ್ಧ ಮಾಡ್ತಾ ಇರೋದು ಅಂತ ಅರ್ಜುನನಿಗೂ ಗೊತ್ತಾಗ್ತದೆ. ಆದ್ದರಿಂದ ಅರ್ಜುನನು ಕೂಡ ಹೇಗೆ ಬಾಣ ಬಿಡ್ತಾ ಇದ್ದಾನೆ ಅಂತ ಹೇಳಿದರೆ, ಆ ಬಾಣ ಹೋಗಿ ಅವನಿಗೆ ಮುಟ್ಟಬೇಕು, ಒಂದು ಚೂರು ಗಾಯ ಆಗಬಾರ್ದು. ತಂ ಯಾದವಂ ಶರವರ್ಷೈ. ಶರವರ್ಷ, ಶರ ಅಂದ್ರೇನು ಬಾಣಗಳು, ವರ್ಷ ಅಂದ್ರೇನು ವರ್ಷ. ವರ್ಷ ಅಂದರೆ ಮಳೆ ಸುರಿದ ಹಾಗೆ ಬಾಣ ಸುರಿಸ್ತಾ ಇದ್ದಾನೆ ಅರ್ಜುನ. ತಂ ಯಾದವಂ, ಯಾರಿಗೆ ಯಾದವ ಯಾರು? ವಿಪ್ರತು. ವಿಪ್ರತುವಿನ ಮೇಲೆ, ವಿಪ್ರತುವಿನ ಸೈನ್ಯದ ಮೇಲೆ ಶರವರ್ಷ ಮಾಡ್ತಾ ಇದ್ದಾನೆ ಅರ್ಜುನ. ಶರವರ್ಷೈ ವವರ್ಷ, ಬಾಣಗಳಿಂದ ಮಳೆ ಸುರಿಸಿದ್ದಾನೆ. ಆದರೆ ಯಥಾ, ಯಾವ ರೀತಿ ಅಂತೇಳಿದರೆ, ಕ್ಷತಂ ನ ಭವೇತ್, ಒಂದು ಬಾಣ ಕೂಡ ಒಬ್ಬರನ್ನು ಚುಚ್ಚಲಿಲ್ಲ. ಅರೆ ಇದು ಎಂಥದ್ದು ಅಂತ ಕೇಳಿದರೆ ಆಚಾರ್ಯರು ಹೇಳ್ತಾರೆ, ಅರೆ ಅವ ಸವ್ಯಸಾಚಿ. ಸವ್ಯಸಾಚಿ ಅಂತ ಹೇಳಿದರೆ ಬಾಕಿದ್ದವರೆಲ್ಲ ಏನು ಬಿಲ್ಲು ಬಾಣ ಇಟ್ಕೊಂಡು ಹೀಗೆಲ್ಲ ನೋಡಬೇಕು, ಇವನು ಏನಿಲ್ಲ, ಸವ್ಯಸಾಚಿ. ಎಷ್ಟು ಕುಶಲತೆ ಅಂತ ಹೇಳಿದರೆ ಎಡಕೈಯಲ್ಲಿ ಅವನು ಬಾಣ ಬಿಡಲಿಕ್ಕೆ ಆಗುತ್ತವನಿಗೆ. ಸವ್ಯಸಾಚಿ ಅಂದರೆ ಎಡಕೈಯಲ್ಲೂ ಬಾಣ ಬಿಡ್ತಾನೆ ಅಂತೇಳಿದರೆ ಏನು ಅರ್ಥ ಅಂತೇಳಿದರೆ, ಅಂದರೆ ಇದೆಲ್ಲ ನನಗೆ ಏನು ಎಡಕೈಯಿದ್ದು ಆಟ ಅಂತ ಹೇಳೋದಿಲ್ಲ ಕೆಲವರು. ಅಂತೇಳಿದರೆ ಬಲಕೈ ಉಪಯೋಗಿಸ್ಬೇಕಂತಲೇ ಇಲ್ಲ ಅಂತ. ಅಂದರೆ ಅಷ್ಟು ಹುಷಾರು ಯಾರು? ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಈ 194ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಹೇಳ್ತಾರೆ, ವಿಪ್ರತು 49 ಮರುತಗಳಲ್ಲಿ ಸೌಮ್ಯ ಎಂಬ ಹೆಸರಿನ ಮರುತೆ ಇಲ್ಲಿ ಭೂಲೋಕದಲ್ಲಿ ಹುಟ್ಟಿದ್ದು. ಯಾಕೆ ಹುಟ್ಟಿದ್ದಾನೆ? ಕೃಷ್ಣನ ಸೇವೆಗಾಗಿ ಹುಟ್ಟಿ ಬಂದಿದ್ದಾನೆ ದೇವಲೋಕದ ಮರುತು. ಸರಿ. ಆದ್ದರಿಂದ ಕೃಷ್ಣನ ಸೇವೆ ಮಾಡುವಂಥದ್ದು ಅದು ಮುಖ್ಯವಾದದ್ದು. ನಾನು ಹುಟ್ಟಿದ್ದೆ ಅದಕ್ಕೋಸ್ಕರ. ಆದ್ದರಿಂದ ಅರ್ಜುನನಿಗೆ ಸ್ವಲ್ಪನೂ ನಾನು ತೊಂದರೆ ಆಗದಂತೆ ಇರಬೇಕು ಅನ್ನುವಂಥದ್ದು ಮನದಟ್ಟು ಮಾಡಿಕೊಂಡಿದ್ದಾನೆ. ಹಾಗೆ ಅರ್ಜುನನಾದರೂ ಈ ಯಾದವರಿಗೆ, ವಿಪ್ರತುಗಾಗಲಿ ಅವನ ಸೈನಿಕರಿಗಾಗಲಿ ಸ್ವಲ್ಪವೂ ಗಾಯವಾಗದಂತೆ ಬಾಣಗಳ ಮಳೆಯನ್ನೇ ಸುರಿಸಿದ. ಯಾತಕ್ಕಾಗಿ? ಚದುರಿಸಬೇಕು ಅಷ್ಟೇ, ಓಡಿಸಬೇಕಷ್ಟೆ. ಯಾಕೆ ಓಡಿಸಬೇಕು? ಅದೇ ಸುಭದ್ರನ ಕರ್ಕೊಂಡು ಹೋಗಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ ಅಂತ. ನೆಕ್ಸ್ಟ್ ಶ್ಲೋಕ ವೈಲೇರೆ. ನಿರಾಯುಧಂ ವಿರಥಂ ಚೈವ ಚಕ್ರೆ ಪಾರ್ಥಸ್ಸೇನಾಂ ತಸ್ಯ ನೈವಾಹನಚ್ಚ ದೃಷ್ಟ್ವಾ ಶರಾಂಸ್ತಸ್ಯ ತೀಕ್ಷ್ಣಾಂಸ್ತ್ವಚೋಪಿ ನಚ್ಛೇದಕಾನ್ ವಿಪ್ರತುಃ ಸಂತುತೋಷ. 195ನೇ ಶ್ಲೋಕ. ಅರ್ಜುನನು ಆ ವಿಪ್ರತುವನ್ನು ಆಯುಧ ರಹಿತನನ್ನಾಗಿಯೂ ರಥರಹಿತನನ್ನಾಗಿಯೂ ಮಾಡುತ್ತಾನೆ. ಆ ವಿಪ್ರತುವಿನ ಸೇನೆಯನ್ನಾದರೂ ಸಂಹರಿಸಲೇ ಇಲ್ಲ. ವಿಪ್ರತು ಅರ್ಜುನನ ಗಾಯಗೊಳಿಸದೇ ಇರತಕ್ಕಂತಹ ಕ್ರೂರಾದ ಬಾಣಗಳನ್ನು ನೋಡಿ ಸಂತೋಷಪಟ್ಟನು. ನಿರಾಯುಧಂ ವಿರಥಂ ಚೈವ ಚಕ್ರೆ ಪಾರ್ಥಃ ಸೇನಾಂ ತಸ್ಯ ನೈವ ಅಹನಚ್ಚ
ಚ ಅಹನತ್ ಚ ದೃಷ್ಟ್ವಾ ಶರಾನ್ ತಸ್ಯ ತೀಕ್ಷ್ಣಾನ್ ತ್ವಚೋಪಿ ನ ಛೇದಕಾನ್ ವಿಪ್ರತುಃ ಸಂತುತೋಷ. ಅರ್ಜುನನ ನೈಪುಣ್ಯ ಕುಶಲತೆ ಮತ್ತೆ ಹೇಳ್ತಾ ಇದ್ದಾರೆ ಆಚಾರ್ಯರು. ನಿರಾಯುಧಂ ವಿರತಂ ಚೈವ ಚಕ್ರೆ. ಅರ್ಜುನನ ಏನು ಯುದ್ಧ ಜೋರಾಗಿ ಆಗಿದೆ. ಸೊ ಏನು ನಿಜವಾಗಿ ಯುದ್ಧ ಮಾಡಿದರೂ ಅದನ್ನೇ ಮಾಡ್ತಾನವ ಅರ್ಜುನ. ಏನು ಮಾಡಿದ್ದಾನೆ? ಅವನ ವಿರಥಂ, ಅವನ ರಥ ಪುಡಿ ಪುಡಿ ತುಂಡು ಮಾಡಿಬಿಟ್ಟ. ಯಾರ್ದು? ವಿಪ್ರತದ್ದು. ನಿರಾಯುಧಂ, ಅವನ ಆಯುಧಗಳನ್ನು ಪುಡಿ ಪುಡಿ ತುಂಡು ಮಾಡಿಬಿಟ್ಟಿದ್ದಾನೆ. ಇಡೀ ಸೈನಿಕರ ಯಾರ ಕೈಯಲ್ಲೂ ಒಂದು ಆಯುಧ ಇಲ್ಲ, ಎಲ್ಲ ತುಂಡಾಗಿದೆ. ಸೊ ವಿಪ್ರತುವಿಗೆ ರಥವೂ ಇಲ್ಲ, ಕೆಳಗೆ ಬಿದ್ದಿದ್ದಾನೆ. ಸೊ ವಿರಥಂ ನಿರಾಯುಧಂ ಅಂತೇಳಿದರೆ ಓಡಿ ಅಂತ ಮತ್ತೇನಿಲ್ಲ ಕೆಲಸ ಈಗ. ಸೊ ನಿರಾಯುಧಂ ವಿರಥಂ ಚ ಏವ ಚಕ್ರೆ, ಮಾಡೇ ಬಿಟ್ಟ ಅರ್ಜುನ. ಪಾರ್ಥಃ ಮಾಡಿದ ಸೇನಾಂ ತಸ್ಯ ನೈವ ಅಹನಚ್ಚ. ಆದರೆ ಸುಭದ್ರೆ ಏನು ಹೇಳಿದಾಳೆ? ಒಬ್ಬರಿಗೊಂದು ಚೂರು ಗಾಯ ಆಗಬಾರ್ದು ಅಂತ. ನನ್ನ ತವರು ಮನೆಯವರಪ್ಪ, ಅವರಿಗೆ ಊಟ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಇದು ಅಟ್ಲೀಸ್ಟ್ ನೋವಾದರೂ ಮಾಡೋದು ಬೇಡ ಅಂತ ಗೊತ್ತೇ ಇದೆ ಅರ್ಜುನನಿಗೆ. ಸೊ ಏನು ಮಾಡಿದ್ದಾನೆ? ಬಾಣಗಳ ಮಳೆನೇ ಸುರಿದಿದ್ದಾನೆ. ಸೇನಾಂ ತಸ್ಯ ನೈವ ಅನಚ್ಚ, ಒಬ್ಬರಿಗೂ ಒಂದು ಘಾಸಿ, ಒಂದು ಗಾಯ, ಒಂದು ನೋವು ಮಾಡಲಿಲ್ಲ. ಅರೆ ಸೇನಾಂ ತಸ್ಯ ನೈವ ಅಹನತ್. ಅಹನತ್ ಅಂತೇಳಿದ್ರೆ ಘಾಸಿ ಮಾಡೋದು. ಏನು ಮಾಡಿದ? ಅಹನತ್ ಅಂದರೆ ಕೊಲ್ಲುವುದು ಅಂತ ಆಗುತ್ತೆ, ಆಮೇಲೆ ಗಾಯ ಮಾಡೋದು ಅಂತ ಆಗುತ್ತೆ, ಸೊ ಕೈಕಾಲು ಮುರಿದು ಅಂತ ಆಗುತ್ತೆ. ಆದರೆ ಅರ್ಜುನನ ಬಾಣ ಅವರನ್ನು ಟಚ್ಚೇ ಮಾಡಲಿಲ್ಲ, ಓಡಿಸಿದ ಮಾತ್ರ ಹಿಂದೆನೇ ಉಂಟು ಅಂತ. ಅಯ್ಯೋ ಓಡಿಸ್ಕೊಂಡು ಈ ಬಾಣ ನನ್ನನ್ನು ತಿಂದು ಬಿಡ್ತದೆ ಅಂತ ಓಡಿದ್ದಾರೆ ಅಷ್ಟೇ. ದೃಷ್ಟ್ವಾ ಶರಾನ್, ಎಂಥ ಶರಾನ್ ಅಂತೇಳಿದರೆ ಒಂದಲ್ಲ, ಅಷ್ಟು ಶರಗಳು ಅಂತೇಳಿದರೆ ಬರುವಾಗ ಒಂದೊಂದು 100 ಶರ ಬರ್ತದೆ ಬಾಣಗಳು ಒಟ್ಟೊಟ್ಟಿಗೆ. ದೃಷ್ಟ್ವಾ ಶರಾನ್, ಆ ಬಾಣಗಳನ್ನು ನೋಡಿ, ಶರಾನ್ ದೃಷ್ಟ್ವಾ ನೋಡಿ, ತಸ್ಯ ಅರ್ಜುನನದ್ದು, ತೀಕ್ಷ್ಣ, ಎಂಥ ತೀಕ್ಷ್ಣ ಇದೆ. ಅಯ್ಯಯ್ಯೋ ಮುಗೀತು, ನಂದು ಕೈಯೇ ತುಂಡಾಯಿತು, ಕಾಲೇ ತುಂಡಾಯಿತು, ನಾನು ಹೋಯ್ತು, ಇವತ್ತೀಗ ನನಗೆ ಸೀದಾ ಸ್ವರ್ಗಕ್ಕೆ ಡೈರೆಕ್ಟ್ ಅಂತ ಎಣಿಸಿಕೊಂಡ್ರೆ ಈ ಸೈನಿಕರು ವಿಪ್ರತು ಎಲ್ಲ ತ್ವಚೋಪಿ ನ ಛೇದಕಾನ್. ಇಂಥ ತೀಕ್ಷ್ಣವಾದ ಬಾಣಗಳು ಒಂದೆಲ್ಲ ಎರಡಲ್ಲ, 100 ಬಾಣಗಳು ಓಡಿಸ್ಕೊಂಡು ಬರ್ತಾ ಇವೆ. ಆದರೆ ತ್ವಚೋಪಿ, ತ್ವಚ ಅಂದರೆ ಚರ್ಮವನ್ನು ಕೂಡ ನ ಛೇದಕಾನ್, ಮುಟ್ಲೇ ಇಲ್ಲ. ಹರಿಯುವುದೆಲ್ಲಿಂದ? ಅಯ್ಯೋ ನಂದು ಕೈ ಹರಿದೋಯ್ತು, ನಂದು ಚರ್ಮ ಏನು ಬಾಣದಿಂದ ಹರಿದೋಯ್ತು ಅಂತ ಹೇಳಿದರೆ, ಅಲ್ಲ ಬಾಣ ಬಂದಿದೆ, ನನ್ನ ಹಿಂದೆನೇ ಇತ್ತು, ಅಲ್ಲ ನನಗೆ ಮುಟ್ಲಿಲ್ಲ ಅಂದರೆ ಹೇಗೆ ಅಂತ ಅವರಿಗೆಲ್ಲ ಆಶ್ಚರ್ಯ. ಅಂದರೆ ತ್ವಚೋಪಿ ನ ಛೇದಕಾನ್, ಒಬ್ಬರ ಚರ್ಮಕ್ಕೆ ಒಂದು ಗುರುತು ಸಮೇತ ಆಗಲಿಲ್ಲ. ಓ ಇದು ಬಾಣದ ಗುರುತು ಅಂತ ಹೇಳಲಿಕ್ಕೆ, ಅಯ್ಯೋ ಯುದ್ಧ ಆಗಿದೆ, ನೀನು ಬಾಣದ ಎಲ್ಲಿ ಪೆಟ್ಟು ತಿಂದಿದ್ಯಾ ಅಂತ ಕೇಳಿದರೆ, ಅಯ್ಯೋ ಇಲ್ಲವೇ ಇಲ್ಲ, ಇದು ಎಂಥದ್ರಿ ಅಂತ. ಸೊ ತ್ವಚೋಪಿ ನ ಛೇದಕಾನ್, ಚರ್ಮವನ್ನು ಕೂಡ ಹರಿಲಿಲ್ಲ, ಒಂದು ಚೂರು ಗಾಯ ಆಗಲಿಲ್ಲ. ಇದನ್ನು ನೋಡಿ ವಿಪ್ರತುಹು ಸಂತೋಷ, ವಿಪ್ರತಿಗೆ ಭಯಂಕರ ಆಶ್ಚರ್ಯ ಆಯಿತು, ಸಂತೋಷವೂ ಆಯಿತು. ಏನು ಅರ್ಜುನನ ನೈಪುಣ್ಯ, ಏನು ಕರುಣೆ ಅರ್ಜುನನಿಗೆ. ಒಂದು ಚೂರು ನೋವು ಮಾಡಲಿಲ್ಲ ಒಬ್ಬರಿಗೂ ಅಂತ ಹೇಳಿದರೆ, ಇಂಥ ಅದ್ಭುತವಾಗಿ ಯುದ್ಧ ಮಾಡಿದ್ದಾನೆ, ರಥ ತುಂಡು ಮಾಡಿದ್ದಾನೆ, ಪ್ರತಿಯೊಬ್ಬರ ಕೈಯಲ್ಲಿದ್ದ ಆಯುಧವನ್ನು ತುಂಡು ಮಾಡಿದ್ದಾನೆ, ಆದರೆ ಒಬ್ಬರಿಗೊಂದು ಗಾಯ ಇಲ್ಲ. ಅಂದರೆ ಎಲ್ಲ ಕೆಲಸ ಇವರನ್ನು ಓಡಿಸಲಿಕ್ಕೆ ಏನು ಬೇಕು ಅದೆಲ್ಲ ಅರ್ಜುನ ಮಾಡಿದ್ದಾನೆ, ಆದರೆ ಒಬ್ಬರಿಗೂ ಒಂದು ನೋವಾಗಲಿ ಗಾಯವಾಗಲಿ ಮಾಡಲಿಲ್ಲ. ಈ 195ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅರ್ಜುನ ವಿಪ್ರತುವನ್ನು ಅವನ ಸೈನ್ಯವನ್ನು ನಿರಾಯುಧರನ್ನಾಗಿ ಮಾಡಿದ, ವಿಪ್ರತುವನ್ನು ರಥರಹಿತನನ್ನಾಗಿ ಮಾಡಿದ, ರಥವನ್ನು ತುಂಡು ಮಾಡಿದ. ಒಬ್ಬರ ಹತ್ರ ಒಂದು ಆಯುಧ ಇಲ್ಲ, ಎಲ್ಲ ಆಯುಧಗಳು ತುಂಡಾಗಿದೆ. ಆದರೆ ಆ ವಿಪ್ರತುವಿನ ಸೇನೆಯನ್ನು ಒಂದು ಚೂರು ನಾಶ ಮಾಡಲಿಲ್ಲ, ಒಂಚೂರು ಗಾಯ ಕೂಡ ಮಾಡಲಿಲ್ಲ. ಅತ್ಯಂತ ಹರಿತವಾದ ಅರ್ಜುನನು ಹೂಡಿದ ಬಾಣಗಳನ್ನು ನೋಡಿ ಇವರು ಹೆದರಿಕೊಂಡು ಸತ್ತೇ ಹೋದರು ಅಂತ ಎಣಿಸ್ಕೊಂಡ್ರೆ, ಅವರ ಚರ್ಮವನ್ನು ಸಹ ಅದು ಗಾಯಗೊಳಿಸಲಿಲ್ಲ. ಇದನ್ನು ನೋಡಿ ವಿಪ್ರತುವಿಗೆ ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು. ಎಂಥ ನೈಪುಣ್ಯತೆ ಇದೆ ಅರ್ಜುನನ ಹತ್ರ,
ಎಂಥ ಒಂದು ಕರುಣೆ ಇದೆ, ಎಂಥ ಒಂದು ಅರ್ಜುನ ಅಂತ ತಿಳ್ಕೊಂಡು ಬಹಳ ಸಂತೋಷ ಆಗಾಯ್ತು. ಅಂತೇಳಿದರೆ ನಮ್ಮ ಹುಡುಗಿ ಸುಭದ್ರೆಗೆ ಇವನಿಗಿಂತ ಒಳ್ಳೆಯ ವರ ಸಿಗಲಿಕ್ಕೆ ಇಲ್ಲ ಅಂತ ಬಹಳ ಖುಷಿಯಾಗಿರಬೇಕು. ಹೀಗೆ 195ನೇ ಶ್ಲೋಕ ಆಗಿ ನೆಕ್ಸ್ಟ್ ಶ್ಲೋಕ ಒಂದು ಮಾಡಿ ಮುಗಿಸಿಬಿಡುವ ಎಲ್ಲರೇ. ಶಿಕ್ಷಾಂ ಪಾರ್ಥಸ್ಯಾಧಿಕಂ ಮಾನಯಾನ ಉಪೇತ್ಯ ಪಾರ್ಥಂ ಚ ಶಶಂಸ ಸರ್ವಾಂ ಆಜ್ಞಾಂ ವಿಷ್ಣೋ ಸನ್ನಿಯುಧ್ಯನ್ನಿವಾಸ್ಮೈ ಕೃತ್ತಾಯುಧ ಫಲ್ಗುನೇನೈವ ಪೂರ್ವಂ. 196ನೇ ಶ್ಲೋಕ. ಮೊದಲು ಅರ್ಜುನನಿಂದ ಛೇದಿಸಲ್ಪಟ್ಟ ಆಯುಧವುಳ್ಳ ವಿಪ್ರತು ಮುಷ್ಟಿಯುದ್ಧವನ್ನು ಮಾಡುವನೋ ಎಂಬಂತೆ ಅರ್ಜುನನು ಸಮೀಪಿಸಿ ಅರ್ಜುನನ ಉತ್ತಮವಾದ ಅಭ್ಯಾಸವನ್ನು ಬಹುಮಾನಿಸತಕ್ಕವನಾಗಿ ಪರಮಾತ್ಮನ ಆಜ್ಞೆಯೆಲ್ಲವನ್ನೂ, ಅಂದರೆ ನನ್ನ ರಥದಿಂದಲೇ ಅರ್ಜುನನು ಹೋಗಲಿ, ಆ ರಥವನ್ನು ಕೂಡ ಅವನಿಗೆ ಕೊಡು, ಯುದ್ಧವನ್ನು ಮಾಡಬೇಡ ಎನ್ನುವ ಆಜ್ಞೆಯನ್ನು ಈ ಅರ್ಜುನನಿಗೆ ಹೇಳುತ್ತಾನೆ. ಶಿಕ್ಷಾಂ ಪಾರ್ಥಸ್ಯ ಅಧಿಕಾಂ ಮಾನಯಾನಃ ಉಪೇತ್ಯ ಪಾರ್ಥಂ ಚ ಶಶಂಸ ಸರ್ವಂ ಆಜ್ಞಾಂ ವಿಷ್ಣೋಃ ಸನ್ನಿಯುಧ್ಯನ್ನಿವಾಸ್ಮೈ ಕೃತ್ತಾಯುಧಃ ಫಲ್ಗುನೇನೈವ ಪೂರ್ವಂ. ಶಿಕ್ಷಾಂ ಪಾರ್ಥಸ್ಯ, ಎಂಥ ಅಭ್ಯಾಸ ಮಾಡಿದ್ದಾನೆ ಅರ್ಜುನ. ಅವನ ಗುರುಗಳು ಎಂಥ ಧನ್ಯರಪ್ಪ, ದ್ರೋಣಾಚಾರ್ಯರು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಇವನಿಗೆ. ಇವನಾದರೂ ಎಷ್ಟು ಒಂದು ಅಭ್ಯಾಸ ಮಾಡಿ 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 ಕರಗತ ಮಾಡಿಕೊಂಡಿದ್ದಾನೆ. ಯಾವುದು ಈ ಧನುರ್ವಿದ್ಯೆ. ಶಿಕ್ಷಾಂ ಪಾರ್ಥಸ್ಯ ಅಧಿಕಾಂ ಮಾನಯಾನ ಅಂತೇಳಿದರೆ ಎಷ್ಟು ಗೌರವದಿಂದ ನೋಡ್ತಾ ಇದ್ದಾನೆ ವಿಪ್ರತು ಅವನ ಸೈನ್ಯ ಅರ್ಜುನನನ್ನು. ಅಂತೇಳಿದರೆ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ, ಬಾಣಗಳ ಇದು ಪಂಜರ ಮಾಡಿ ಇಟ್ಟಿದ್ದಾನೆ ಅರ್ಜುನ. ಅಂತೇಳಿದರೆ ಒಬ್ಬರಿಗೆ ಒಂದು ಚೂರು ಗಾಯ ಮಾಡಲಿಲ್ಲ. ಏನಪ್ಪ ಹೇಗಪ್ಪ ಇದು ಅಂತೇಳ್ಕೊಂಡು ಬಹಳ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಎಲ್ಲರೂ, ಗೌರವ ಯಾರಿಗೆ, ಅರ್ಜುನನಿಗೆ. ಆವಾಗ ಈ ವಿಪ್ರತು ಏನು ಮಾಡಿದ ಅಂತೇಳಿದ್ರೆ ಉಪೇತ್ಯ ಪಾರ್ಥಂ ಚ ಶಶಂಸ ಸರ್ವಂ. ಹೇಗಿದ್ದರೂ ಈಗ ಅವನ ರಥವನ್ನು ತುಂಡು ಮಾಡಿದ್ದಾನೆ. ಕೈಯಲ್ಲಿ ಒಂದು ಆಯುಧ ಇಲ್ಲ, ಪ್ರತಿಯೊಬ್ಬರ ಆಯುಧವನ್ನು ತುಂಡು ತುಂಡು ಮಾಡಿದ್ದಾನೆ ಅರ್ಜುನ. ಈಗ ಏನು ಮಾಡೋದು? ಆಯುಧ ಇಲ್ಲ ಯಾವುದಕ್ಕೆ, ಯುದ್ಧ ಮಾಡಲಿಕ್ಕೆ. ಹಾಗಾದರೆ ಮುಷ್ಟಿ ಯುದ್ಧ ಮಾಡೋದು, ಮಲ್ಲ ಯುದ್ಧ ಮಾಡೋದು ಅರ್ಜುನನೊಟ್ಟಿಗೆ ಅಂತ ವಿಪ್ರತು ಬಂದ. ಉಪೇತ್ಯ ಹತ್ತಿರ ಬಂದ, ಪಾರ್ಥಂ ಅರ್ಜುನನ ಹತ್ತಿರ ಬಂದ ಯಾರು? ವಿಪ್ರತು. ಚ ಶಶಂಸ ಸರ್ವಂ ಆಜ್ಞಾಂ ವಿಷ್ಣೋ. ಬಂದದ್ದು ಯಾತಕ್ಕೆ? ಮಲ್ಲ ಯುದ್ಧ ಮಾಡಲಿಕ್ಕೆ. ಮಲ್ಲ ಯುದ್ಧ ಮಾಡ್ತಾನೆ ಅಂತ ಹೇಳ್ಕೊಂಡು ಮಾಡುವ ನೆಪದಿಂದ ಅರ್ಜುನನಿಗೆ ಮೆಲ್ಲ ಹೇಳ್ತಾ ಇದ್ದಾನೆ. ಅಂದರೆ ಮಲ್ಲ ಯುದ್ಧ ಮಾಡ್ತಾನೆ ಅಂತ ಹೇಳ್ಕೊಂಡು ಎಲ್ಲರೂ ನೋಡೋದು ಮಲ್ಲ ಯುದ್ಧ ಮಾಡ್ತಾನೆ ಅಂತ. ಆದರೆ ಇವ ಮೆಲ್ಲ ಅರ್ಜುನನ ಕಿವಿಗೆ ಹೇಳ್ತಾ ಇದ್ದಾನೆ ಏನಂತ? ಶಶಂಸ ಹೇಳಿದ, ಸರ್ವಂ ಎಲ್ಲವನ್ನು. ಏನದು? ಆಜ್ಞಾಂ ವಿಷ್ಣು. ಕೃಷ್ಣ ಏನು ಹೇಳಿದ್ದಾನೆ? ಕೃಷ್ಣ ಸುಭದ್ರೆಯನ್ನು ನಾನು ಅರ್ಜುನನಿಗೆ ಕೊಡೋದು. ಅರ್ಜುನ ಅತ್ಯಂತ ಶ್ರೇಷ್ಠವರ. ಸೊ ಅವರಿಗೆ ಮದುವೆ ಮಾಡಿಕೊಟ್ಟಾದಮೇಲೆ ಅವರು ಹೊರಗೆ ಹೋಗುವ ಸಂದರ್ಭದಲ್ಲಿ ಏನಾಗಬೇಕು, ಅವರಿಗೆ ನನ್ನ ರಥವನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ, ಅವ್ರು ನನ್ನ ರಥದಲ್ಲೇ ಹೋಗಲಿ, ಅವರು ಎಲ್ಲ ರಕ್ಷಣೆಯಿಂದ ಆರಾಮವಾಗಿ ಹೋಗಬೇಕು, ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಎಲ್ಲ ಹೇಳಿಟ್ಟಿದ್ದಾರೆ ಕೃಷ್ಣ ವಿಪ್ರತುಗೆ. ಹಾಗಿರುವಾಗ ವಿಪ್ರತು ಭಗವಂತನ ಆಜ್ಞೆ, ಇದನ್ನು ನಾನು ಮೀರಲಿಕ್ಕಾಗುತ್ತಾ? ಅರ್ಜುನ, ನಾನೀಗ ಮಲ್ಲ ಯುದ್ಧದಲ್ಲಿ ನಿನ್ನ ಹತ್ರ ಸೋಲ್ತೇನೆ, ನೀನು ಆರಾಮವಾಗಿ ಸುಭದ್ರನ ಕರ್ಕೊಂಡು ಹೋಗಿಬಿಡು ಅಂತ ಕೃಷ್ಣ ಎಲ್ಲ ನನಗೆ ಹೇಳಿದ್ದಾನೆ, ಇದು ವಿಷಯ ಅಂತ. ಸೊ ಇದನ್ನೆಲ್ಲ ತಿಳಿಸಿಬಿಟ್ಟ ಮೆಲ್ಲ ಕಿವಿಯಲ್ಲಿ ಅರ್ಜುನನಿಗೆ. ಸೊ ಉಪೇತ್ಯ ಪಾರ್ಥಂ, ಪಾರ್ಥನ ಹತ್ತಿರ ಹೋಗಿ ಚ ಶಶಂಸ ಸರ್ವಂ ಎಲ್ಲ ಹೇಳಿದ. ಏನದು? ಆಜ್ಞಾಂ ವಿಷ್ಣು. ಕೃಷ್ಣ ಏನು ಹೇಳಿದಾನೋ ಅದೆಲ್ಲ ಹೇಳಿದ. ಸನ್ನಿಯುಧ್ಯನ್ ಅಂತೇಳಿದರೆ ಮುಷ್ಟಿಯುದ್ಧ ಮಲ್ಲ ಯುದ್ಧಕ್ಕಂತ ಹೋದದ್ದು. ಸನ್ನಿಯುಧ್ಯನ್ ಇವ ಹೋದದ್ದು ಯಾಕೆ ಅರ್ಜುನನ ಹತ್ರ ಅಂತೇಳಿದರೆ ಯುದ್ಧ ಮಾಡಲಿಕ್ಕೆ. ಎಂಥ ಯುದ್ಧ? ಸನ್ನಿಯುಧ್ಯನ್ ಮುಷ್ಟಿಯುದ್ಧ. ಆದರೆ ಮುಷ್ಟಿಯುದ್ಧ ಮಾಡುವ ನೆಪದಿಂದ ಮುಷ್ಟಿಯುದ್ಧ ಮಾಡಿದ ಹಾಗೆ ಮಾಡಿಕೊಂಡು ಎಲ್ಲ ಅವನ ಕಿವಿಗೆ ಹೇಳಿಬಿಟ್ಟ. ಅಸ್ಮೈ ಅವನಿಗೆ ಕೃತ್ತಾಯುಧ. ಅಲ್ಲ, ಮುಷ್ಟಿ ಯುದ್ಧ ಮಾಡಲಿಕ್ಕೆ ಯಾಕೆ ಹೋಗಿದ್ದು ಅಂತ ಹೇಳಿದರೆ ಆಯುಧ ಇಲ್ಲಲ್ಲ, ಆಯುಧ ಎಲ್ಲ ತುಂಡು ಮಾಡಿದ್ದಾನಲ್ಲ. ಕೃತ್ತಾಯುಧ ಅಂದರೆ
ಆಯುಧ ಎಲ್ಲರದ್ದು ತುಂಡಾಗಿ ಹೋಗಿದೆ. ಇನ್ನು ಮುಷ್ಟಿ ಯುದ್ಧ ಒಂದೇ ಇರುವುದು. ಬಾಕಿದವರಿಗೆ ಹತ್ತಿರ ಬಾರದಾಗೆ ಏನು ಎಲ್ಲ ಬಾಣಗಳ ಮಳೆ ಸುರಿದು ಬಾಣಗಳನ್ನು ಅವರು ಮುಂದೆ ಬರಲಿಕ್ಕಿಲ್ಲ, ಆ ಥರ ಮಾಡಿಟ್ಟಿದ್ದಾನೆ. ವಿಪ್ರತು ಒಂದು ಹೇಗೆ ಬಂದು ಮುಷ್ಟಿ ಯುದ್ಧದ ನೆಪ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಇದೆಲ್ಲ ವಿಷಯ ಹೇಳಿ, ಆಮೇಲೆ ಪೂರ್ವಂ ಅಂದ್ರೇನು, ಮೊದಲು ಏನು ಕೃಷ್ಣ ಹೇಳಿದ್ದಾನೋ ಅದನ್ನೆಲ್ಲ ಈಗ ಹೇಳಿದ. ಫಲ್ಗುನೇನೈವ, ಫಲ್ಗುನನ ಹತ್ತಿರ ಈಗ ಮುಷ್ಟಿಯುದ್ಧ ಮಾಡುವ ನೆಪದಿಂದ ಬಂದು ಮುಷ್ಟಿಯುದ್ಧ ಮಾಡ್ತಾ ಅರ್ಜುನನಿಗೆ ಒಂದು ಸ್ವಲ್ಪನೂ ತೊಂದರೆ ಆಗದ ಹಾಗೆ ಮುಷ್ಟಿಯುದ್ಧ ಮಾಡಿಕೊಂಡು ಅವನ ಕಿವಿಗೆ ಹೇಳಿದ, ನೀನು ಆರಾಮದಲ್ಲಿ ಸುಭದ್ರನ ಕರ್ಕೊಂಡು ಹೋಗು, ನಾನು ಹೇಗಿದ್ದರೂ ಸೋಲುದೆ ಮುಷ್ಟಿಯುದ್ಧದಲ್ಲಿ, ನಿನ್ನ ಹತ್ರ ನನಗೆ ಹೇಗೂ ಗೆಲ್ಲಿಕ್ಕಾಗೋದಿಲ್ಲ, ಆದ್ದರಿಂದ ನನ್ನನ್ನು ಸೋಲಿಸು, ಹೋಗು ನೀನು ಅಂತ ಎಲ್ಲ ವಿಷಯ ಹೇಳಿದ. ಸೊ ಹಾಗಾದರೆ ಹೇಗೆ ಅಂತ ಹೇಳಿದರೆ, ವಿಪ್ರತು ರಕ್ಷಣೆ ಮಾಡಲಿಲ್ವಾ ದ್ವಾರಕೆದ್ದು? ಮಾಡಿದ್ದಾನೆ. ಯುದ್ಧ ಮಾಡಲಿಲ್ವಾ? ಮಾಡಿದ್ದಾನೆ. ಅರ್ಜುನ ಸೌಭದ್ರೆಯವರು ರಥದಲ್ಲಿ ಹೋಗುವ ತಡಿಲಿಲ್ವಾ? ತಡೆದಿದ್ದಾನೆ. ಮತ್ತು ಯಾಕೆ ಆಗಲಿಲ್ಲ? ಏನು ಮಾಡೋದು? ಅರ್ಜುನ ಆ ರೀತಿ ಯುದ್ಧ ಮಾಡಿಬಿಟ್ಟ, ರಥ ತುಂಡು ಮಾಡಿದ, ಆಯುಧಗಳನ್ನು ತುಂಡು ಮಾಡಿದ, ಇವರೆಲ್ಲ ಓಡಿದರು, ವಿಪ್ರತು ಆದರೂ ಬಿಡಲಿಲ್ಲ, ಮುಷ್ಟಿ ಯುದ್ಧ ಮಾಡಿದ. ಮುಷ್ಟಿ ಯುದ್ಧದಲ್ಲಿಯೂ ಸಹ ವಿಪ್ರತ್ವವನ್ನು ಅರ್ಜುನ ಸೋಲಿಸಿದ. ಏನು ಮಾಡೋದು? ವಿಷಯ ಹೀಗೆ ಅಂತ ಆಗಿ ಹೋಯಿತು. ಸೊ ಹೀಗೆ ಅರ್ಜುನನ ಅಗಾಧವಾದ ಅಸ್ತ್ರಕೌಶಲವನ್ನು ಗೌರವಿಸುತ್ತಾ ಪಾರ್ಥಸ್ಯ ಅಧಿಕಾಂ ಶಿಕ್ಷಾಂ ಮಾನಯಾನಃ, ವಿಪ್ರತು ಯುದ್ಧ ಮಾಡುವವನಂತೆ ನಟಿಸುತ್ತಾ, ಸೊ ಫಲ್ಗುನೇನೈವ ಕೃತ್ತಾಯುಧ, ಆಯುಧ ಇಲ್ಲದ ಯಾರು ವಿಪ್ರತು ಮುಷ್ಟಿಯುದ್ಧ ಮಾಡಲಿಕ್ಕಂತ ಸನ್ನಿಯುದ್ಧನ್ ಇವ, ಅವನೊಟ್ಟಿಗೆ ಮುಷ್ಟಿಯುದ್ಧ ಮಾಡಲಿಕ್ಕೆ ಅನ್ನುವಂಥ ನೆಪದಿಂದ ಹೋಗಿ ಮುಷ್ಟಿಯುದ್ಧ ಮಾಡ್ತಾ ಅವನ ಬಳಿಗೆ ತೆರಳಿ ಕೃಷ್ಣನ ಆದೇಶವನ್ನೆಲ್ಲ ಅವನಿಗೆ ಕಿವಿಯಲ್ಲಿ ತಿಳಿಸಿದ. ಅವನ ಆಯುಧವನ್ನು ಆಗಲೇ ಅರ್ಜುನ ತುಂಡರಿಸಿದ್ದ. ಅವನ ರಥ ಇಲ್ಲ, ತುಂಡಾಗಿದೆ, ಆಯುಧಗಳು ತುಂಡಾಗಿವೆ. ಮತ್ತು ಏನು ವಿಪ್ರತು ಮಾಡಬೇಕು? ಪಾಪ ವಿಪ್ರತು ಬಂದು ಮುಷ್ಟಿಯುದ್ಧ ಮಾಡಿದ್ದಾನೆ, ಸೋತಿದ್ದಾನೆ ಅಂತ. ಹೀಗೆ ಅರ್ಜುನನಿಂದ ಆಯುಧಗಳೆಲ್ಲ ನಾಶ ಆಗಲು ಅವನು ಮುಷ್ಟಿಯುದ್ಧ ಮಾಡುವವನಂತೆ ಅರ್ಜುನನ ಬಳಿಗೆ ಹೋಗಿ ಅವನು ಕೃಷ್ಣನ ಆದೇಶವನ್ನೆಲ್ಲ ವಿಪ್ರತು ಅರ್ಜುನನಿಗೆ ತಿಳಿಸಿ ಮುಂದೆ ಹೋಗಲು ನನ್ನ ಅಡ್ಡಿ ಏನಿಲ್ಲ ಅಂತ ಅರ್ಜುನನಿಗೆ ತಿಳಿಸಿದ ಎಂದು ಅರ್ಥ. ಅಲ್ಲಿಗೆ ಇವತ್ತಿದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ಬಲರಾಮನಿಗೆ ವಿಷಯ ಹೋದ ಕೂಡಲೇ ಬಲರಾಮಂದು ಜೋರು ಯಕ್ಷಗಾನ ಉಂಟು ಅಂತೇಳಿದರೆ ಏನದು, ಅರ್ಜುನ ಅವನನ್ನು ಬಿಡುವುದಿಲ್ಲ ಅಂತ ಹೇಳ್ಕೊಂಡು, ಸೊ ಅಲ್ಲಿ ಎಲ್ಲ ಅವನ ಚೇಲರೆಲ್ಲ ಇದ್ದಾರೆ, ಸಾಂಬ ಆಮೇಲೆ ಪ್ರದ್ಯುಮ್ನ ಎಲ್ಲರೂ ಅವನ ಚೇಲರೆ, ಆ ಬಲರಾಮನ ಚೇಲರೆ. ಆಯಿತಾ, ದೊಡ್ಡ ಗಲಾಟೆ ಆಗಲಿಕ್ಕೆ ಉಂಟು ಈಗ. ಅದೆಲ್ಲ ನೆಕ್ಸ್ಟ್ ಇದಕ್ಕೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ ಸಹ.